ನಾನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತಾ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ಕಹಿಯೋ ಸಿಹಿಯೋ ಕಣ್ಣನಿಯೋ ಅರಿವೋ ಇದು ನನ್ನ ಹಸಿರು ಕವನ. ಗೈಸ್, ಈ ವ್ಲಾಗ್ ಬಂದುಬಿಟ್ಟು ಕ್ರಿಸ್ಮಸ್ ವ್ಲಾಗ್ ಆಗಿರುತ್ತೆ. ನಾವು ಆ್ಯಕ್ಚುಲಿ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡೋಕ್ಕಂತ ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ. ಸೊ ಅದೇ ಈ ವ್ಲಾಗ್. ಏನೇನಾಗುತ್ತೆ ಏನೇನಾಗಲ್ಲ ನೋಡೋಣ. ಇನ್ನೂ ರೆಡಿನೇ ಆಗಿಲ್ಲ ಗೈಸ್. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ನಾನು ಟಾಪ್ ನೋಡ್ತಾ ಇದ್ದೆ ಆಯಿತಾ, ಯಾವ ಟಾಪ್ ಇದೆ ಈ ಸತಿ ಈ ಥರ ಕ್ರಿಸ್ಮಸ್ಗೆ ಹಾಕ್ಕೊಂಡು ಹೋಗೋಕ್ಕೆ ಏನಾದರೂ ಅಂತ. ನನ್ನ ಹತ್ರ RCB ಜರ್ಸಿ, ಬೇರೆದು ಯಾವುದೋ ರೆಡ್ ಕಲರ್ ಜರ್ಸಿ ಬಿಟ್ಟು ಇನ್ಯಾವುದೋ ಟಾಪ್ ಇರಲಿಲ್ಲ. ಇವಾಗ ಇದೊಂದು ಟಾಪ್ ಹ್ಯಾಡ್ ಆಗಿದೆ ಗೈಸ್. ಈ ಟಾಪ್ ಏನಂತ ಅಂದರೆ ತುಂಬ ಚೆನ್ನಾಗಿದೆ ಆಯಿತಾ, ನಂಗೆ ತುಂಬ ಚೆನ್ನಾಗೂ ಕಾಣಿಸ್ತಿದೆ. ಬಟ್ ನನಗೆ ಯಾವಾಗೂ ಈ ಹತ್ರ ಈ ಥರ ಕಾಲರ್ ನೆಕ್ ಶರ್ಟ್ಸ್ ಎಲ್ಲ ಹಾಕ್ಕೊಳ್ಳೋಕ್ಕೆ ಆಗಲ್ಲ ಗೈಸ್. ನಂಗೆ ಒಂಥರ ಈ ಶರ್ಟ್ಸ್ ಹಾಕ್ಕೊಂಡ್ರೆ ಒಂಥರ ಕತ್ತತ್ರೇನೋ ಇರೋ ಥರ. ನಂಗೆ ಕತ್ತತ್ರ ನನಗೆ ಈ ಚೋಕರ್ಸು ಲೈಕ್ ಆ ನೆಕ್ಲೆಸ್ ಅದೆಲ್ಲ ಹಾಕ್ಕೊಳ್ಳೋಕ್ಕೆ ಆಗಲ್ಲ ಗೈಸ್, ನಂಗೆ ಒಂಥರ ಆಗುತ್ತೆ. ದೆನ್ ಎಲ್ಲರಿಗೂ ಮೇರಿ ಕ್ರಿಸ್ಮಸ್ ಗೈಸ್. ಗೈಸ್ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳೋಕ್ಕಾಗಲ್ಲ. ಎಲ್ಲರಿಗೂ ಮೇರಿ ಕ್ರಿಸ್ಮಸ್. ಸೊ ಈ ವ್ಲಾಗ್ ನನಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಈಗ ಸ್ನಾನ ಎಲ್ಲ ಮಾಡಿ ಈಗ ಆಲ್ರೆಡಿ 8 ಅಷ್ಟು ರೆಡಿ ಆಗಬೇಕಂತ ಹೇಳಿದ್ದಾರೆ. ಸೊ 8 ಅಷ್ಟು ರೆಡಿ ಆಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ಸೊ ಇದು ನನ್ನ ಔಟ್ಫಿಟ್. ಇದು ಟಾಪ್ ಫುಲ್ ಬ್ಯಾಗಿ ಪ್ಯಾಂಟ್. ಈ ಪ್ಯಾಂಟು ನನ್ನ ಸೈಜ್ಗಿಂತನೂ ದೊಡ್ಡದಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಇವಾಗ ಮಾಯ್ಶ್ಚರೈಸರ್, ನಾನು ಇವಾಗ ಏನಂದರೆ ಮಾಯ್ಶ್ಚರೈಸರ್ ಹಾಕ್ಕೊಂಡು ಮೇ ಬಿ ಐಲೈನರ್, ಕಾಜಲ್, ಮಸ್ಕರ, ಅದು ಬಿಟ್ಟು ಲಿಪ್ ಕೇರ್, ಆಮೇಲೆ ಏರ್ ಸ್ಟ್ರೈಟ್ ಮಾಡಿ ಪೋನಿ ಹಾಕ್ಕೊತೀನಿ ಅಂತ ಅನಿಸ್ತಿದೆ. ಪೋನಿ ಹಾಕ್ಕೊಬೇಕಲ್ವ ಗೈಸ್ ಈ ಥರ ನೆಕ್ಕಿದ್ರೆ. ಸೊ ಪೋನಿ ಹಾಕ್ಕೊಂಡು ಮುಂದೆ 2 ಕೂದಲು ಬಿಟ್ಕೊಂಡು ಹಂಗೆ ನೋಡೋಣ. ನೀವು ಯಾರ್ಯಾರು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಿದ್ರೆ ಹೆಂಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಮೇಲೆ ನಾನು ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಮುಂದೆ ಈ ವಿಡಿಯೋದಲ್ಲಿ ಹೇಳ್ತೀನಿ, ಓಕೆನಾ? ಬಿಕಾಸ್ ಗೊತ್ತಿಲ್ಲ, ನಾನು ಅಲ್ಲಿ ಹೋಗಿ ಏನು ಏನೋ ನನಗೆ ಗೊತ್ತಿಲ್ಲ. ಸೊ ಏನೇನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಸೊ ಈ ವಿಡಿಯೋನ ಕ್ಯೂರಿಯಾಸಿಟಿಯಿಂದ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡೋಣ. ಇವಾಗ ಫಸ್ಟು ಮಾಯ್ಶ್ಚರೈಸರ್ ಹಾಕೊತಾ ಇದ್ದೀನಿ ಗೈಸ್. ಇದ್ದೇ ಮಾಯ್ಶ್ಚರೈಸರು. ಆ್ಯಕ್ಚುಲಿ ನನ್ನ ಮಾಯ್ಶ್ಚರೈಸರ್ ಖಾಲಿ ಆಗಿತ್ತು. ಅದಕ್ಕೆ ಅಂತ ನಾನು ಡಾಕ್ಟ್ರ್ ಹತ್ರ ಲೈಕ್ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು, ನಾನು ಎಲ್ಲಿ ನನ್ನ ಸ್ಕಿನ್ ತೋರಿಸಿದೆ ಅವ್ರ ಹತ್ರ ಹೋಗ್ಬಿಟ್ಟು ಈ ಥರ ಖಾಲಿ ಆಗಿದೆ ಅಂತ ಅಂದಾಗ ಇದು ಕೊಟ್ಟರು. ಬಟ್ ನಾನು ಯೂಸ್ ಅಂದರೆ ಇದೇ ಕಂಪ್ನಿದೆ, ಬಟ್ ಅದು ಬ್ಲೂ ಕಲರ್ ಸಮಥಿಂಗ್ ಇತ್ತು, ಅದು ಯೂಸ್ ಮಾಡ್ತಿದ್ದೆ. ಆಮೇಲೆ ಅವ್ರು ಹೇಳಿದ್ರು ಇಲ್ಲ ಈ ಕ್ರೀಮ್ನ ಇವಾಗ ಚೇಂಜ್ ಮಾಡಿ ಇದನ್ನು ಮಾಡಿದ್ದೀವಿ ಅಂತ ಅಂದರು. ಬಟ್ ಅದು ತುಂಬಾ ಮಾಯ್ಶ್ಚರೈಸ್ ಮಾಡ್ತಿತ್ತು ನನ್ನ ಸ್ಕಿನ್ನ. ಬಟ್ ಇದು ಅಷ್ಟೊಂದು ಮಾಯ್ಶ್ಚರೈಸ್ ಮಾಡ್ತಿಲ್ಲ ಗೈಸ್ ನನ್ನ ಸ್ಕಿನ್ನ, ಯಾಕಂತ ನನಗೆ ಗೊತ್ತಿಲ್ಲ ಗೈಸ್. ಪಿಂಪಲ್ಸ್ ಎಲ್ಲ ಆಗೋಗಿದೆ. ಇದೇನೋ ನೋಡುವ ಪಿಂಪಲ್ಸ್ ಹೋಗ್ತಾನೆ ಇಲ್ಲ. ಅದಕ್ಕೆ ಲೈಕ್ ತಲೆ ಮೇಲೆ ಪಿಂಪಲ್ಸ್ ಆದರೆ ಅದು ಮೋಸ್ಟ್ಲಿ ಬಿಕಾಸ್ ಆಫ್ ಡ್ಯಾಂಡ್ರಫು, ಟೆನ್ಷನ್ನು ಆ ಥರ ಅಂತ. ಸೊ ನಾನು ಇವಾಗ ಎಕ್ಸಾಮ್ ಟೈಮ್ಸಲ್ಲೂ ನೀಟಾಗೆ ತಲೆ ಸ್ನಾನ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ಇವಾಗ ರಜಾ ಇದೆ ಆಯಿತಾ, ನಮಗೆ ಇವಾಗ ಹಾಲಿಡೇಸ್ ಇದೆ. ಲೈಕ್ ಸೆಮ್ ಮುಗಿದ ಮೇಲೆ ಹಾಲಿಡೇಸ್ ಕೊಡ್ತಾರಲ್ಲ, ಆ ಹಾಲಿಡೇಸ್ ಇದೆ. ಸೊ ಇವಾಗ ಅದೇ ಹಾಲಿಡೇಸಲ್ಲೆಲ್ಲ ನೀಟಾಗೆ ತಲೆಗೆಲ್ಲ ಆಯಿಲ್ ಹಚ್ಕೊಂಡು ಸ್ನಾನ ಎಲ್ಲ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನೆನ್ನೆ ಏರ್ ಮಾಡಿದ್ದೆ. ಸೊ ಇವತ್ತು ಏನೂ ಮಾಡಿಲ್ಲ ಬಿಕಾಸ್ ನಾನು ಏರು ಸೆಟ್ಟು ಆಗೋಲ್ಲ ನೀಟಾಗೆ. ಇವತ್ತೇ ನೋಡಿ ಗೈಸ್, ಎಕ್ಸಾಮ್ ಇಲ್ಲ ಅಂತ ನನ್ನ ಬೆಟ್ಟೆಲ್ಲ ಎಷ್ಟು ಲೈಕ್ ಏನು ಕ್ಲಾಸಸ್ ಇಲ್ಲ, ಎಕ್ಸಾಮ್ಸ್ ಇಲ್ಲ, ಏನೋ ಶೀಟ್ಸ್ ಮಾಡೋದಿಲ್ಲ, ಎಷ್ಟು ಪೀಸ್ಫುಲ್ ಅನಿಸ್ತಿದೆ ಗೊತ್ತಾ. ಲೈಕ್ ನಾನು ಯಾವ ವರ್ಷವೂ ಇಷ್ಟೊಂದು ಹಾರ್ಡ್ ವರ್ಕ್ ಮಾಡಿರಲಿಲ್ಲ ಆಯಿತಾ. ಲೈಕ್ ಒಂದು ಶೀಟ್ಗಾಗಲಿ ಅಥವಾ ಎಕ್ಸಾಮ್ಗೆ ಓದೋದಿರಲಿ ಅಂತೆಲ್ಲ. ಈ ವರ್ಷ ಶೀಟು ಮಾಡಿಕೊಂಡು ಎಕ್ಸಾಮ್ಗೂ ಓದ್ಕೊಂಡು ಇಟ್ಸ್ ಲೈಕ್ ಎರಡೂ ಒಟ್ಟೊಟ್ಟಿಗೆ ಮಾಡಿದ್ದು. ಅದು ನಾವು ನೀಟಾಗೆ ನಿದ್ದೆನೂ ಮಾಡಿಲ್ಲ, ಏನೂ ಮಾಡಿಲ್ಲ ಈ ವರ್ಷ. ಇಟ್ಸ್ ಲೈಕ್ 1 ವೀಕ್ ಫುಲ್ಲು
ಎಕ್ಸಾಮ್ ಆಗಿದ್ದು 1 ಡೇ ಗ್ಯಾಪ್ ಬಿಟ್ಟು ವೈವಾಯಿತು ಲೈಕ್ ಆಲ್ಮೋಸ್ಟ್ ಮಲ್ಗೆ ಇಲ್ಲ ಗೈಸ್. ಆಲ್ಮೋಸ್ಟ್ 1-2 ವೀಕ್ಸ್ ನೋ ಸ್ಲೀಪ್ ಆಗಿತ್ತು. ಅದು ಆಮೇಲೆ ಆರ್ಕಿಟೆಕ್ಚರ್ ಸೇರ್ಕೊಂಡ್ಮೇಲೆ ಇಟ್ಸ್ ಕಾಮನ್ ಥಿಂಗ್. ಆದರೂ ಓಕೆ ಗೈಸ್, ನಾನು ಅಲ್ಲೇ ಸಿಗ್ತೀನಿ. ಇಲ್ಲೇ ಸುಮ್ಮನೆ ಮಾತಾಡ್ಕೊಂಡೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಆಮೇಲೆ ಸಿಗ್ತೀನಿ. ರೆಡಿ ಆಗಿಬಿಟ್ಟು ಒಂದು ಸತಿ ಒಂದು ಲುಕ್ ತೋರಿಸ್ಬಿಟ್ಟು ಆಮೇಲೆ ಒಟ್ಟನೇ ಸತಿ ಹೋಗ್ತಾ ಅಥವಾ ಅಲ್ಲಿ ರೀಚ್ ಆದಮೇಲೆ ಸಿಗ್ತೀನಿ. ನಾನು ವ್ಲಾಗ್ ಮಾಡ್ತೀನೋ ಇಲ್ವೋ ಅಂತಲೂ ಗೊತ್ತಿಲ್ಲ. ನನ್ನ ಫ್ರೆಂಡ್ಸ್ ಜೊತೆ ಹೋದಾಗ ಮಾಡಿದ್ದೀನಿ ಎಷ್ಟೊಂದು ಸರಿ ವ್ಲಾಗು. ನಮ್ಮ ಫ್ಯಾಮಿಲಿ ಜೊತೆ ಇದ್ದಾಗ ನಾನು ಅಷ್ಟೊಂದು ವ್ಲಾಗೇ ಮಾಡಿಲ್ಲ. ನನಗೇನೋ ಒಂಥರ ಗೊತ್ತಿಲ್ಲ, ಲೈಕ್ ಮಾಡ್ತೀನಿ, ಇಟ್ಸ್ ನಾಟ್ ಥಿಂಗ್. ಇದು ನನ್ನ ಫ್ಯಾಮಿಲಿ ಜೊತೆ ಇರ್ತೀನಲ್ವಾ. ಓಕೆ, ಇವಾಗ ಬ್ರೇಕ್ಫಾಸ್ಟು ಅಲ್ಲೇ ಹೋಗಿ ರೆಸಾರ್ಟಲ್ಲೇ. ಸೊ ಅಲ್ಲೇ ಹೋಗಿ ಸಿಗ್ತೀನಿ. ಹಂಗೆ ಇರಿ, ಈ ವಿಡಿಯೋ ಕೊನೆವರೆಗೂ ನೋಡಿ. ಸೊ ಗೈಸ್, ರೆಡಿ ಆಯಿತು. ಲಿಪ್ ಕೇರ್, ಕಾಜಲ್ ಸ್ವಲ್ಪ ಹಾಕಿದ್ದೀನಿ, ಆ್ಯಂಡ್ ವಿಂಗ್ಸು, ಮಸ್ಕಾರ. ಆಮೇಲೆ ಸ್ವಲ್ಪ ಲೈಟ್ ನನ್ನ ಕಣ್ಣು ಬ್ಲ್ಯಾಂಕ್ ಕಾಣಿಸ್ತಿದೆ. ಸೊ ತುಂಬ ಲೈಟ್ ಬ್ರೌನ್ ತೊಗೊಂಡು ಐ ಶಾಡೋಸ್ ಹಾಕಿದ್ದೀನಿ. ಅದು ಆ್ಯಕ್ಚುಲಿ ಕಾಣಿಸ್ತಾ ಇಲ್ಲ, ಬಟ್ ಆದರೂ ದಿಸ್ ಇಸ್. ಆಮೇಲೆ ಒಂದು ಫೋನೇ ಹಾಕಿದ್ದೀನಿ. ಸೊ ಇದ್ರ ಜೊತೆಗೆ ಆ್ಯಕ್ಸೆಸರೀಸ್ ಅಂತ ಅಂದರೆ ನನ್ನ ಜಿ ಶಾಕ್ ಅದು ವಾಚ್ ಹಾಕ್ತಿದ್ದೀನಿ. ಸೂಟ್ ಆಗುತ್ತೆ ನನಗೆ. ಈ ವಾಚ್ ತೊಗೊಂಡಾಗಿಂದ ಎಲ್ಲ ಡ್ರೆಸ್ಗೂ ಹಾಕ್ತಾಯಿದ್ದೀನಿ ಗೈಸ್. ಸೂಟ್ ಆಗೋದು ಬಿಡೋದು ಸೆಕೆಂಡ್. ಒಂಥರ ಫುಲ್ ತುಂಬ ದಿವಸದಿಂದ ಆಸೆ ಪಟ್ಟು ತೊಗೊಂಡಿದ್ದು ವಾಚ್. ಸೊ ಆಮೇಲೆ ಏನಪ್ಪ ಅಂತ ಅಂದರೆ ನನ್ನ ಹತ್ರ ಇದೊಂದು ಬ್ಯಾಗ್ ಇದೆ ಗೈಸ್. ದಿಸ್ ಈಸ್ ನನಗೆ ಗೊತ್ತು, ನನ್ನ ಬಟ್ಟೆಗೆ ಆ್ಯಕ್ಚುಲಿ ಸೂಟ್ ಆಗೋಲ್ಲ, ಬಟ್ ಆದರೂ ಇದು ಗೈಸ್ ಝಾರಾ ಬ್ಯಾಗು. ಇದು ನಮ್ಮ ಅಕ್ಕ ಭಾವನ ಗಿಫ್ಟು ನನಗೆ. ಸೊ ಈ ಝಾರಾ ಬ್ಯಾಗ್ ತೊಗೊಂಡು ಹೋಗೋಣ ಅಂತ ಇದ್ದೀನಿ. ನನ್ನ ಬಟ್ಟೆಗೆ ಸ್ವಲ್ಪನೂ ಸೂಟ್ ಆಗ್ತಿಲ್ಲ, ಬಟ್ ಆದರೂ ಈ ಬ್ಯಾಗ್ ಆ್ಯಕ್ಚುಲಿ ಏನು ತೊಗೊಂಡು ಹೋಗ್ತಿದ್ದೀನಿ ಅಂದರೆ ನಂದು ಸನ್ ಗ್ಲಾಸಸ್ ತೊಗೊತಾ ಇದ್ದೀನಿ, ಫುಲ್ ಸ್ವಲ್ಪ ಶೋಕಿ ಮಾಡೋಣ ಅಂತ. ದೆನ್ ಗೈಸ್, ಒಂದು ಎಕ್ಸ್ಟ್ರಾ ಪೇರ್ ಆಫ್ ಡ್ರೆಸ್ ತೊಗೊಳ್ಳೋದಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೀನಿ. ಬಿಕಾಸ್ ನನಗೆ ಯಾಕೋ ಕೋಲ್ಡ್ ಆದಂಗಿದೆ. ಸೊ ಮೇ ಬಿ ನಾನು ಯಾವುದೇ ರೀತಿಯಾದ ನೀರಿಗಂತೂ ಇಳಿಯಲ್ಲ, ಬಟ್ ನಂಗೆ ಗೊತ್ತಿಲ್ಲ. ನನಗೆ ಆಮೇಲೆ ಜ್ವರ ಬಂದರೆ ಬರುತ್ತೆ, ಬಿಟ್ಟರೆ ಹೋಗುತ್ತೆ ಅಂತ ಎಲ್ಲ ಮೈಂಡ್ಸೆಟ್ ಬಂದುಬಿಡುತ್ತೆ ಒಂದೊಂದು ಸತಿ. ಏನಾದರೂ ಆಗಲಿ, ಇವತ್ತು ಒಂದು ದಿವಸ ಇದೆಯಲ್ವ, ಎಂಜಾಯ್ ಮಾಡೋಣ ಅಂತಲೂ ಇರುತ್ತೆ. ಬಟ್ ನನಗೆ ಗೊತ್ತಿಲ್ಲ. ಚಾರ್ಜರ್ ತೊಗೊಬೇಕಾ? 5 o'clock ನಾನು ವಾಪಸ್ ಬರ್ತೀನಿ. ಬೇಡ ಅನಿಸುತ್ತೆ. ಫುಲ್ ಡ್ರೆಸ್ ತೊಗೊಂಡು ಚಾರ್ಜರ್ ಎಲ್ಲ ತೊಗೊಂಡು ಹೋಗೋದು ಬೇಡ. ಹಿಂಗಿದ್ರು ನಾನೇನು ಫೋನ್ ಅಷ್ಟೊಂದು ಇವತ್ತು ಯೂಸ್ ಮಾಡಲ್ಲ ಅನಿಸುತ್ತೆ. ಅಲ್ಲೇನೋ ಏನಾದರೂ ಇದೆಲ್ಲ ಇದ್ದರೆ, ಬಟ್ ಅಲ್ಲೇನೂ ಇಲ್ಲ ಅಂದರೆ ಜಾಸ್ತಿ ಯೂಸ್ ಮಾಡ್ತೀನಾ ಅಂತ. ಬಟ್ ದಟ್ಸ್ ಫೈನ್ ಅಂತ ಅನಿಸುತ್ತೆ. ಓಕೆ ಗೈಸ್, ಆಮೇಲೆ ನನ್ನ ಫುಟ್ವೇರ್ ತೋರಿಸ್ತೀನಿ ಬನ್ನಿ. ಸೊ ಗೈಸ್, ನನ್ನ ಪ್ಯಾಂಟು ನೆಲದ ಮೇಲೇ ನೇತಾಡ್ತಿದೆ. ಇದು ಸಾಕ್ಸ್ ಹಾಕ್ಕೊಂಡಿದ್ದೀನಿ ಗೈಸ್. ಈ ಶೂಸ್ನ ನಾನು ತೊಗೊಂಡಿದ್ದೆ, ಬಟ್ ಒಂದು ಸತಿನೂ ಹಾಕಿರಲಿಲ್ಲ ಪೂಮಾದು. ಬಟ್ ಇವತ್ತಿದು ರೆಡ್ ಥರ ಕಾಣಿಸ್ತಿದೆಯಲ್ವಾ, ಸೊ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಸೊ ಈಗ ನನ್ನ ರೂಮಲ್ಲಿ ಅದು ಹುಳ ಮೇಲೆ ಸತ್ತು ಬಿದ್ದಿದೆ, ನಂಗೆ ಗೊತ್ತಿಲ್ಲ. ಈಗ ನೋಡ್ತಿದ್ದೀನಿ ಹುಳನೇ ಇರೋದು. ಸೊ ಈ ಶೂಸ್ ಹಾಕ್ಕೊತಾ ಇದ್ದೀನಿ. ಸೊ ಅಷ್ಟೇ ಗೈಸ್ ನನ್ನ ಔಟ್ಫಿಟ್ ಎಲ್ಲ. ವಾಚ್, ಬ್ಯಾಗ್ ಹಾಕೊಂಡು ತೋರಿಸ್ತೀನಿ. ಇಟ್ಸ್ ಡಸ್ ನಾಟ್ ಸೂಟ್ ಓನ್ಲಿ, ಬಟ್ ಆಲ್ಸೋ ಅಥವಾ ಮೇ ಬಿ ತೊಗೊಂಡೇ ಹೋಗೋಲ್ಲ ಅನಿಸುತ್ತೆ. ನನ್ನ ಪಾಕೆಟ್ಸ್ ಹೆಂಗಿದ್ರು ತುಂಬ ಲಾಂಗ್ ಇದೆ ನನ್ನ ಪಾಕೆಟ್ಸು. ನಾನು ಯಾಕೆ ಇದರಲ್ಲಿ ಒಂದು ಕಡೆ ಸನ್ ಗ್ಲಾಸಸ್ ಇಟ್ಕೊಂಡು ಇನ್ನೊಂದು ಕಡೆ ಫೋನ್ ಇಟ್ಕೊಂಡ್ಬಿಟ್ರೆ ಆಗೋಗುತ್ತೆ. ಮೇ ಬಿ ತೊಗೊಂಡೋಗಲ್ಲ ಅಂತ ಅನಿಸುತ್ತೆ. ಸುಮ್ಮನೆ ಆದರೂ ನೋಡಿರಿ ಆಯಿತಾ. ಮೇ ಬಿ ತೊಗೊಂಡೋಗಲ್ಲ ಇವಾಗ ಅನಿಸ್ತಿದೆ, ಬಿಕಾಸ್ ನನ್ನ ಪಾಕೆಟ್ ತುಂಬ ಉದ್ದ ಇದೆ. ಇವಾಗ ಗೊತ್ತಾಗ್ತಿದೆ. ನನ್ನ ಪ್ಯಾಂಟ್ ನೋಡಿ ಫುಲ್ಲು ನನ್ನ ಕಾಲೇ ಕಾಣಿಸ್ತಾ ಇಲ್ಲ. ಸೊ ಅಷ್ಟೇ ಗಾಯ್ಸ್, ಸಿಗ್ತೀನಿ.
ಸೊ ಯಾ ಗೈಸ್, ನಾವು ಹೊರಟ್ವಿ. ನಾವು ಹೋಗ್ತಿದ್ದಿದ್ದು ಬನ್ನರ್ಘಟ್ಟ ಕಡೆಗೆ. ಸೊ ಯಾ ನೋಡಿ, ಇದು ನಾವು ಹೊರಟ್ವಿ. ಓಕೆ, ಅಲ್ಲಿ ಹೋಗಿ ಸಿಗ್ತೀನಿ ರೆಸಾರ್ಟ್ಸಲ್ಲಿ ಹೋಗಿ. ಸೊ ಯಾ ಫೈನಲಿ ತಲುಪಿದ್ವಿ ರೆಸಾರ್ಟ್ಗೆ. ಮುಂದೆ ಏನೇನಾಗುತ್ತೆ ನೋಡೋಣ. ಗಾಯ್ಸ್, ಇವಾಗ ರೆಸಾರ್ಟ್ಸಿಗೆ ಬಂದಿರೋ ರೀಚ್ ಆಗಿದ್ದೀವಿ. ಸೊ ಗಾಯ್ಸ್, ನಾವು ರೆಸಾರ್ಟಿಗೆ ಬಂದ್ವಿ. ಸೊ ಈ ರೆಸಾರ್ಟ್ ಹೆಸರು ಬಂದುಬಿಟ್ಟು ಆರ್ಡೀಸ್ ರೆಸಾರ್ಟ್ ಅಂತ. ಆರ್ಡೀಸ್ ನೇಚರ್ ರೆಸಾರ್ಟಾ ಸಮಥಿಂಗ್ ಏನೋ ಇದೆ, ಹಾಕಿರ್ತೀನಿ ಅದೇನು ರೆಸಾರ್ಟ್ ಅಂತ. ಬಟ್ ತುಂಬ ಚೆನ್ನಾಗಿದೆ ಗೈಸ್, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್ ಇವಾಗ ನಾನು ಬಂದಿರೋದೆಲ್ಲ ಫುಲ್ ಆಂಟಿ ಅಂಕಲೇ ಇರೋದು ಗೈಸ್. ನನ್ನ ಜೊತೆ ಬರೀ ಆಂಟಿ ಅಂಕಲ್ಸ್ ಇದ್ದಾರೆ. ಸೊ ನಾನು ಬಂದಿರೋದು ಇವಾಗ ಆಂಟಿ ಅಂಕಲ್ಸ್ ಜೊತೆನೇ. ಬಟ್ ನಿಮ್ಮ ಫ್ರೆಂಡ್ಸ್ ಜೊತೆ ಬಂದ್ರಂತೂ ವಾಟರ್ ಆ್ಯಕ್ಟಿವಿಟೀಸು ನೋಡಿ, ಓ ಮೈ ಗಾಡ್, ಆ್ಯಕ್ಚುಲಿ ಚೆನ್ನಾಗಿದೆ. ಫುಲ್ ವಾಕಿಂಗ್ ಮಾಡೋಕ್ಕೆ ಸ್ಪೇಸ್ ಇದೆ, ಲೈಕ್ ಡೈನಿಂಗ್ ಅಷ್ಟೇ, ಬೊಫೆ ಇದೆ, ತಿನ್ಬೋದು, ಏನೇನೋ ಡಿಫ್ರೆಂಟ್ ವೆರೈಟೀಸ್ ಇತ್ತು. ಆಮೇಲೆ ಇಲ್ಲೆಲ್ಲ ಸ್ವಲ್ಪ ಮೌಂಟೇನ್ ಥರ ಇದೆ. ಫೋಟೋಸ್ ತೊಗೊಳಕ್ಕೂ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನನಗೆ ಲೈಕ್ ಬಂದಾಗಿಂದ ನೋಡ್ತಿದ್ದೀನಲ್ವ ಆ ಕಡೆ ಎಲ್ಲ ಗಾಯ್ಸ್. ಆಮೇಲೆ ಅದು ಹಾವನ್ನೆಲ್ಲ ಮೈ ಮೇಲೆ ಹಾಕ್ಕೊಳ್ಳೋದು, ಮತ್ತು ಈ ಬರ್ಡ್ಸ್ನೆಲ್ಲ ಕೈ ಮೇಲೆ ಹಾಕ್ಕೊಳ್ಳೋದಿದೆಯಲ್ವ, ಅದಿದೆ ಆಯಿತಾ. ಅದು ಒಂದು ಮಾಡಬೇಕಂತ ಆಸೆ ಇದೆ, ಅದು ಇದೇ ರೆಸಾರ್ಟಲ್ಲಿದೆ. ಸೊ ಯಾ ಅದೊಂದು ಟ್ರೈ ಮಾಡಿದ್ರೆ ತೋರಿಸ್ತೀನಿ. ಅದೊಂದಕ್ಕೆ ನಾನು ತುಂಬ ಎಕ್ಸೈಟೆಡ್ ಇದ್ದೀನಿ. ನಮ್ಮಮ್ಮ ನಮ್ಮ ದೊಡ್ಡಮ್ಮ ಜೊತೆ ಓಡಾಡ್ತಾ ಇದೆ ಗಾಯ್ಸ್. ಇವಾಗ ಹಂಗೆ ಇಲ್ಲೇನೋ ಸ್ವಿಂಗ್ ಕಾಣಿಸ್ತು, ಹಂಗೆ ಬಂದುಬಿಟ್ಟು ಸ್ವಲ್ಪ ಹಂಗೆ ಡೀಟೇಲ್ಸ್ ಕೊಡೋಣ ಅಂತ ಬಂದೆ. ನಾವಿರೋದು ಇವಾಗ ಬನ್ನರ್ಘಟ್ಟ ಹತ್ರ. ಸೊ ಯಾ ಚೆನ್ನಾಗಿದೆ ಇಲ್ಲಿ. ಏನಂತ ಅಂದರೆ ನಾನು ತುಂಬ ಕೋಲ್ಡ್ ಇದೆ, ನನಗೂ ಕೋಲ್ಡ್ ಆಗಿದೆ ಆಯಿತಾ. ಸೊ ಇರುತ್ತೆ ಅಂದ್ಬಿಟ್ಟು ನಾನು ಯಾವುದೂ ಎಕ್ಸ್ಟ್ರಾ ಪೇರ್ಸ್ ಆಫ್ ಡ್ರೆಸ್ ತಂದಿಲ್ಲ. ಬಟ್ ಇಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಆಮೇಲೆ ಯಾ ಗೈಸ್, ಇದೊಂದು ಬ್ಯಾಂಡ್ ಕೊಟ್ಟಿದ್ದಾರೆ, ಇದೊಂದು ಬ್ಯಾಂಡ್ ಇದೆ. ಸೊ ಬಂದವ್ರಿಗೆಲ್ಲ ಇದೊಂದು ಬ್ಯಾಂಡ್ ಹಾಕ್ತಾರೆ. ಅಫ್ಕೋರ್ಸ್ ಇವಾಗ ಆಲ್ಮೋಸ್ಟ್ ನಾವು ಯಾವ ರೆಸಾರ್ಟ್ಗೆ ಹೋಗ್ತೀವೋ ಈ ಥರ ಗೇಮ್ಸ್ ಇರೋ ರೆಸಾರ್ಟ್ಗೆಲ್ಲ ಮೋಸ್ಟ್ ಆಫ್ ದ ಟೈಮ್ ನಾವು ನೋಡ್ಬೋದು ಈ ಥರ ಬ್ಯಾಂಡ್ಸ್ ಹಾಕೋದೆಲ್ಲ. ಸೊ ಯಾ ತುಂಬ ಚೆನ್ನಾಗಿದೆ ಗೈಸ್, ಆ್ಯಕ್ಚುಲಿ ನನಗಂತೂ ತುಂಬ ಇಷ್ಟ ಆಯಿತು. ಸೊ ಯಾ ನಾನು ನೆಕ್ಸ್ಟು ಏನೇನು ಆ್ಯಕ್ಟಿವಿಟೀಸ್ ಮಾಡ್ತೀನಿ, ವಿತ್ ವಾಟರ್ ಇಲ್ದಿರೋದು ಇದನ್ನೆಲ್ಲ ಆ್ಯಕ್ಟಿವಿಟೀಸು ನಾನು ಮಾಡ್ತೀನಿ ಅನಿಸುತ್ತೆ. ಜಿಪ್ ಲೈನ್ಸು ಎಲ್ಲ ಇದೆ ಅನಿಸುತ್ತೆ. ಆಮೇಲೆ ಬೋಟಿಂಗ್ ಇದೆ, ಮೋಸ್ಟ್ ಪ್ರಾಬಬ್ಲಿ ಅದು ಮಾಡ್ಬೋದು. ಸೊ ಯಾ ನೋಡೋಣ ಏನು ಏನೇನು ಮಾಡ್ತೀನಿ ಅಂತ ಈ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಯಾ ಗೈಸ್, ನಾನು ಒಬ್ಬಳೇ ಕೂತಿದ್ದೀನಿ ಇಲ್ಲಿ, ಚೆನ್ನಾಗಿ ಅನಿಸ್ತಿದೆ. ಸೊ ಯಾ ಏನೇನು ಮಾಡೋದು ಅಂತ ನೋಡೋಣ ಬನ್ನಿ. ಒಬ್ಬೊಬ್ಬಳೇ ಬಿಟ್ಬಿಟ್ಟು ಆಮೇಲೆ ನಾನು ಬಿಟ್ಟೆ ಹೋಗ್ಬಿಡ್ತಾರೆ ಅನಿಸುತ್ತೆ. ಸೊ ಯಾ ಸಿಗೋಣ. ಸ್ವಲ್ಪ ಚೆನ್ನಾಗಿತ್ತು. ಐ ಲೈಕ್ ದಿಸ್ ವೆದರ್ ಎಲ್ಲ ಆ್ಯಂಬಿಯನ್ಸ್ ಥೀಮ್ ಆ್ಯಂಡ್ ಆಲ್ ಚೆನ್ನಾಗಿದೆ. ಫ್ರೆಂಡ್ಸ್ ಜೊತೆ ಬಂದರೆ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದು, ಇನ್ನೂ ಫುಲ್ಲು ಜಾಯ್ಫುಲ್ಲಾಗಿರ್ಬೋದು. ನನ್ನನ್ನು ಬಿಟ್ಟು ಹೋಗ್ಬಿಟ್ರು, ಎಲ್ಲೋ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅಯ್ಯೋ, ಅಟ್ಲೀಸ್ಟು ಯಾರಾದ್ರೂ ಒಬ್ರ ಜೊತೆ ನಾನು ಇರಬೇಕಂತ ಅನಿಸುತ್ತೆ. ಅಥವಾ ಇಲ್ಲಾಂದರೆ ನಾನು ಇರೋದೇ ಮರ್ತುಬಿಟ್ಟಿರ್ತಾರೆ ಗಾಯ್ಸ್. ಬಟ್ ಚೆನ್ನಾಗಿದೆ, ಒಬ್ಬಳೇ ಒಂಥರ ಎಂಜಾಯ್ ಮಾಡೋಕ್ಕೂ ಚೆನ್ನಾಗಿದೆ. ನಂಗೆ ಒಬ್ಬೊಬ್ಬಳೂ ಇರೋಕ್ಕೂ ಸ್ವಲ್ಪ ಇಷ್ಟ ಅಲ್ವಾ. ಸೊ ಚೆನ್ನಾಗಿ ಅನಿಸುತ್ತೆ. ನೋಡೋಣ ಬನ್ನಿ ಮುಂದೆ ಏನೇನಾಗುತ್ತೆ ಅಂತ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಈ ವಿಡಿಯೋನ ಕೊನೆವರೆಗೂ ನೋಡಿ ಗಾಯ್ಸ್. ಆ್ಯಕ್ಚುಲಿ ನನ್ನ ಪ್ರಕಾರ ರೆಸಾರ್ಟ್ ಅಂದರೆ ಏನು ಗೊತ್ತಾ, ಬರಬೇಕು, ಪೀಸ್ಫುಲ್ಲಾಗಿ ಮಲ್ಕೊಬೇಕು, ಎದ್ದೋಗ್ಬೇಕು, ಆಡಿದ್ರೆ ಸ್ವಿಮ್ಮಿಂಗ್ ಪೂಲಲ್ಲಿ ಒಂದು ಆಡಬೇಕು. ರೆಸಾರ್ಟಿಗೆ ಬರೋದು ಒಂದು ಪೀಸ್ಗೋಸ್ಕರ ಅಷ್ಟೇ, ಬರಬೇಕು, ಮಲ್ಕೋಬೇಕು, ಹೋಗ್ಬೇಕು. ನಾನು ಮನೇಲೂ ಅದೇ ಮಾಡ್ತೀನಿ. ಬಟ್ ಯಾ ಅದನ್ನು ಹೇಳಕ್ಕೆ ಬಂದೆ ಅಷ್ಟೇ. ಸಿಗ್ತೀನಿ ರೀ ನೋಡಿ. ತುಂಬ ಚೆನ್ನಾಗಿದೆ ಗೈಸ್. ಆ್ಯಕ್ಚುಲಿ ಏನಂತ ಅಂದರೆ ಇಲ್ಲಿ ಆ್ಯಕ್ಚುಲಿ ಎಲ್ಲ ಚೆನ್ನಾಗಿದೆ ಆಯಿತಾ, ಲಿಟ್ರಲಿ ಎಲ್ಲ ಚೆನ್ನಾಗಿದೆ. ಬಟ್ ನನಗೆ ತುಂಬ ಲೇಸಿ ಅನಿಸ್ತಿದೆ ಗೈಸ್. ಈಗ ಎಲ್ಲ ಗೇಮ್ ಆಡೋಕ್ಕೆ ನನಗೊಂದು ಕಡೆ ಎಲ್ಲರೂ ಮಲ್ಕೊಳ್ಳೋಕೆ ಜಾಗ ಸಿಕ್ಕಿದ್ರೆ ಮಲ್ಕೊಂಬಿಡೋಣ ಅಂತ ಅನಿಸ್ತಿದೆ. ಬಟ್ ಎಲ್ಲ ಚೆನ್ನಾಗಿದೆ, ಆಟ ಆಡಬೇಕಂತನೂ ಅನಿಸ್ತಿದೆ. ಇವು ಹೋಗಿ ಯಾರು ಆಟ ಆಡ್ತಾರೆ ಅಂತ ಒಂದು ಕಡೆ ಸೋಂಬಿ. ಜಿಪ್ ಲೈನ್ ಎಲ್ಲ ಟ್ರೈ ಮಾಡಬೇಕಂತ ಇದ್ದೀನಿ, ನೋಡೋಣ ಅದೆಲ್ಲ ಟ್ರೈ ಮಾಡೋಣ. ಬಟ್ ತುಂಬಾ ಚೆನ್ನಾಗಿದೆ ಗೈಸ್. ಇದರಿಂದ ವಾಶ್ರೂಮ್ಸೂ ಅಷ್ಟೇ ಆಯಿತಾ, ಅದು ತುಂಬ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಸ್ವಿಮ್ಮಿಂಗ್ ಪೂಲು ಅಷ್ಟೇ, ಸ್ವಿಮ್ಮಿಂಗ್ ಪೂಲೆಲ್ಲ ಇದೆ. ಇಂಡೋರು ಔಟ್ಡೋರು ಆಟ ಆಡೋಕ್ಕೆ ಎಲ್ಲ ಇದೆ ಗೈಸ್. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಬಟ್ ತುಂಬ ಲೇಸಿ ಆಗ್ತಿದೆ, ಬಿಕಾಸ್ ಆಲ್ಮೋಸ್ಟ್ 1 ವೀಕಿಂದ ಮನೇಲೇ ಮಲ್ಕೊಂಡು ರೀಲ್ಸ್ ನೋಡಿ ಇವಾಗ ಆಟ ಆಡಬೇಕಂತ
ಬಟ್ ಚೆನ್ನಾಗಿದೆ. ಬಟ್ ಆಟ ಆಡಬೇಕಂತ ಸ್ವಲ್ಪ ಸೋಂಬೇರಿ ಇದೆ. ಬಟ್ ನೋಡೋಣ ಸ್ವಲ್ಪ ಆಮೇಲೆ ಮೂಡ್ ಬರುತ್ತೆ ಅಂತ. ಅದು ಇವತ್ತು ಬೆಳಗ್ಗೆನೇ ಬೇರೆ ಎದ್ದು ಬಂದುಬಿಟ್ಟಿದ್ದಲ್ವಾ, ಸೊ ಅದಕ್ಕೆ ನೋಡಿ ಪೂಲ್ ಕೂಡ ಇದೆ, ಸ್ವಿಮ್ಮಿಂಗ್ ಪೂಲ್ ಚೆನ್ನಾಗಿದೆ. ಸ್ವಿಮ್ಮಿಂಗ್ ಪೂಲ್ ತುಂಬಾ ಯಾವತ್ತು ಸ್ಕೂಲ್ ಮಕ್ಕಳು ಬೇರೆ ಬಂದಿದ್ದಾರೆ. ಸೊ ಬಟ್ ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಗ್ತಿದೆ. ಬಟ್ ಆದರೆ ನನಗೆ ಸ್ವಲ್ಪ ಲೇಸಿ ಫೀಲ್ ಆಗ್ತಿದೆ. ಹಂಗೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರ್ತಿದ್ದೀವಿ. ಆ ಥರ ಏನೋ ಹರ್ಡಲ್ಸ್ ಥರ ಎಲ್ಲ ಇದೆ, ಅದೆಲ್ಲ ನಡ್ಕೊಂಡು ಹೋಗೋದು. ಜಿಪ್ ಲೈನ್ಸ್ ಇದೆ. ಇಟ್ಸ್ ಲೈಕ್ ಬ್ಯಾಲೆನ್ಸಿಂಗ್ ಥಿಂಗ್ ಅಂತ ಒಂಥರ ಇದೆಯಲ್ವಾ, ಅದೆಲ್ಲ ಇದೆ. ಅದೊಂದ್ಸತಿ ಆಡಬೇಕು. ಬಟ್ ಅದು ಇವಾಗ ತುಂಬ ಜನ ಬೇರೆ ಇದ್ದಾರೆ. ಏನು ಗೊತ್ತಾ, ಯಾರೂ ಜನ ಇರಲಿಲ್ಲ ಅಂದರೆ ಹೋಗಿ ನಿಂತ್ಕೊಂಡು ಆಡ್ಬೋದಿತ್ತು. ಆಮೇಲೆ ಇನ್ನೊಂದೇನೆಂದರೆ ಮಕ್ಕಳು ಬಂದುಬಿಟ್ಟಿದ್ದಾರೆ, ಯಾವುದು ಸ್ಕೂಲ್ ಮಕ್ಕಳು ಬಂದಿದ್ದಾರೆ, ಅದಕ್ಕಿನ್ನೂ ರಶ್ ಆಗುತ್ತೆ ಅಂತ ಅನಿಸುತ್ತೆ. ಬಟ್ ಯಾ ಲೆಟ್ಸ್ ಸಿ. ಬಟ್ ನಂಗಂತೂ ತುಂಬ ಇಷ್ಟ ಆಯಿತು. ಒಬ್ಬಳೇ ಕೂತಿದ್ದೀನಿ ಈಗ ಸದ್ಯಕ್ಕೆ ಹಂಗಂಗೆ. ಬಟ್ ಚೆನ್ನಾಗಿದೆ ಒಂಥರ ಸುಮ್ಮನೆ ಬಂದು. ಆ್ಯಕ್ಚುಲಿ ರೆಸಾರ್ಟ್ ಏನು ಗೊತ್ತಾ, ನನ್ನ ಪ್ರಕಾರ ಆ್ಯಕ್ಚುಲಿ ನಾನು ಮುಂಚೆ ಹೇಳಿದ ಪ್ರಕಾರನೂ ರೆಸಾರ್ಟ್ ಏನಂದರೆ ಬರಬೇಕು, ಆರಾಮಾಗಿ ಮಲ್ಕೊಬೇಕು. ಅದು ಮನೆಯಲ್ಲ ಮಲ್ಕೊಬೋದು ಅಂತ ನೀವು ಹೇಳ್ಬೋದು. ಬಟ್ ಆದರೂ ಸ್ವಲ್ಪ ಎಂಜಾಯ್ಮೆಂಟ್ ಇರಬೇಕು. ಆ್ಯಂಡ್ ನಮ್ಮ ಫ್ರೆಂಡ್ಸ್ ಜೊತೆ ಬಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಜೊತೆ ಬಂದುಬಿಟ್ರೆ ಆ್ಯಕ್ಚುಲಿ ಮಜಾ ಮಾಡ್ಬೋದು. ಸ್ವಲ್ಪ ಗೇಮ್ಸ್ ಆಡ್ಬೋದು. ಎಲ್ಲ ಗೇಮ್ಸು ಒಟ್ಟೊಟ್ಟಿಗೇನು ಆಡ್ಬೋದಲ್ವಾ. ನಾನು ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿಯೋಕ್ಕೂ ಇರುತ್ತೆ. ಇವತ್ತೇನು ನಾನು ಸ್ವಿಮ್ಮಿಂಗ್ ಇಳಿಯೋಲ್ಲ. ಬಟ್ ಆದರೂ ಗೈಸ್ ತುಂಬ ಚೆನ್ನಾಗಿದೆ, ಬರ್ಬೋದು ನೀವೆಲ್ಲರೂ. ಆಡೀಸ್ ಫಾರೆಸ್ಟ್ ರೆಸಾರ್ಟ್, ನೇಚರ್ ರೆಸಾರ್ಟ್ ಆಡೀಸ್ ನೇಚರ್ ರೆಸಾರ್ಟಲ್ಲಿ ಇವಾಗ ನಾನಿರೋದು. ನನಗಂತೂ ತುಂಬ ಇಷ್ಟ ಆಯಿತು. ಬನ್ನಿ ಆಟಾಡಿ, ಫ್ರೆಂಡ್ಸ್ ಜೊತೆ ಬನ್ನಿ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ. ತುಂಬ ಚೆನ್ನಾಗಿರುತ್ತೆ. ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆರಾಮಾಗಿ ಪೀಸ್ಫುಲ್ಲಾಗೆ. ಏನು ಆಟ ಆಡಿಲ್ಲ ಅಂತ ಅಂದರು. ಬಟ್ ಆದರೂ ಒಂದು ಸತಿ ಪೀಸ್ ಬೇಕನ್ಸುತ್ತಲ್ವ, ಆವಾಗ ನೀವೆಲ್ಲ ಇಲ್ಲಿ ಬರ್ಬೋದು. ಸೊ ಯಾ ಶಿಟ್ ಗೈಸ್, ಆಲ್ರೆಡಿ ಎಲ್ಲ ನಾನು ಒಬ್ಬಳೇ ಕೂತ್ಕೊಂಡಿದ್ದೀನಿ. ಚೆನ್ನಾಗಿ ಅನಿಸ್ತಿದೆ, ಒಂಥರ ಪೀಸ್ಫುಲ್ ಇದೆ. ಫುಲ್ ಫಾರೆಸ್ಟ್ ಬೇರೆ ಅಲ್ವಾ, ಫುಲ್ ಪಕ್ಷಿಗಳೆಲ್ಲ ಚಿರಿಪಿದೆ ಅಂತಿದೆ. ಬನ್ನಿ ಹಂಗೆ ಓಡಾಡ್ಕೊಂಡು ಹೋಗೋಣ, ಏನಾಗಿದೆ ಅಂತ ಹಂಗೆ ತೋರಿಸ್ತೀನಿ. ಸೊ ಅಲ್ಲಿ ಇದು ಸ್ವಿಮ್ಮಿಂಗ್ ಪೂಲು. ಆಮೇಲೆ ನಾನು ಹಿಂದೆ ಆ ಕಡೆ ಎಲ್ಲ ಹೋದರೆ ಜಿಪ್ ಲೈನ್ಸು ಸಮಥಿಂಗ್ ಸೊ ಇದೆ. ಆ್ಯಂಡ್ ಅದಾದಮೇಲೆ ಇದರಿಂದ ಈಚೆ ಹೋಗೋಕೆ ಹಂಗೆಲ್ಲ ಹೋಗ್ಬೇಕಾ, ಹಿಂಗೆ ನುಗ್ಕೊಂಡೆ ಹೋಗೋಣ ಇಲ್ಲಿ. ಮೈ ಗಾಡ್, ತುಂಬ ಪೀಸ್ಫುಲ್ಲಾಗಿದೆ ನೋಡಿ. ನನಗಂತೂ ತುಂಬ ಇಷ್ಟ ಆಯಿತು. ತುಂಬ ದೊಡ್ಡದು ಆಯಿತಾ ಈ ರೆಸಾರ್ಟು. ಸುಮ್ಮನೆ ಒಂದು ವಾಕ್ ಹಾಕೊಂಡ್ಬಂದ್ರೂ ಚೆನ್ನಾಗಿರುತ್ತೆ. ಹಂಗೆ ಮಾತಾಡಿಕೊಂಡು ಎಲ್ಲರ ಜೊತೆ ಆಟ ಆಡೋಕ್ಕೂ ಜಾಗ ಇದೆ. ಇಟ್ಸ್ ಲೈಕ್ ಗ್ರೌಂಡ್ ಇದೆ. ಸೊ ನೀವು ಕ್ರಿಕೆಟ್ ಕಿಟ್ ಇವರೇ ಕೊಡ್ತಾರೆ. ಸೊ ನೀವು ಕ್ರಿಕೆಟ್ ಕಿಟ್ಟಲ್ಲೆಲ್ಲ ಇಸ್ಕೊಂಡು ಆಡ್ಬೋದು. 360 ಡಿಗ್ರಿ ಸೈಕಲ್ ಇದೆ ಇಲ್ಲಿ. ಬಟ್ ಇಲ್ಲಿ ಯಾರೂ ಇಲ್ಲ. ನೋಡೋಣ, ನನಗೆ ಎಲ್ಲರೂ ಒಂದು ಕಡೆ ಜಾಗ ಸಿಕ್ಬಿಟ್ಟು ನಾನು ಮಲ್ಕೊಂಡ್ಬಿಡ್ತೀನಿ ಅಂತ ಅನಿಸುತ್ತೆ. ಸೊ ಯಾ ಆಲ್ಮೋಸ್ಟ್ 11 ಆಯಿತು ಗೈಸ್. ಅದು ಬೆಳಗ್ಗೆ ಎದ್ಬಿಡ್ತೀನಲ್ಲ, ನಾನು ಅಷ್ಟೊತ್ತಿನಾಗ ಏನು ಮಾಡೋಕ್ಕೂ ಅಷ್ಟೊಂದು ಮೂಡಿರಲ್ಲ. ನನಗೆ ನಿದ್ದೆ ಮುಖ್ಯ ಫಸ್ಟು. ಸೊ ಯಾ ಆಮೇಲೆ ಸಿಗ್ತೀನಿ, ಬಾಯ್. ಸೊ ಗಾಯ್ಸ್ ಏನಂತ ಅಂದರೆ ಒಂದು ಗೇಮ್ ಆಡ್ಕೊಂಬಂದೆ ಗೈಸ್, ಸುಸ್ತಾಗೋಯ್ತು. ಅದು ಯಾವ ಗೇಮ್ ಅಂತ ಈ ವಿಡಿಯೋ ಕ್ಲಿಪ್ ಆದಮೇಲೆ ಹಾಕಿರ್ತೀನಿ ನೋಡಿ. ಕೈಯೆಲ್ಲ ನೋವು ಬಂದುಬಿಡ್ತು ಗಾಯ್ಸ್. ಅಲ್ಲಿ ಒಂದು ಕಡೆ ನಾನು ಹೈಟೇ ಸಾಲ್ತಿಲ್ಲ, ಕೈಯೆಲ್ಲ ನೋವು ಬಂದುಬಿಡ್ತು. ಅದು ಬ್ಯಾಲೆನ್ಸಿಂಗ್ ಇದೆಯಲ್ವಾ, ಬ್ಯಾಲೆನ್ಸಿಂಗು ಕೆಳಗಡೆ ನೀರು, ಮೇಲ್ಗಡೆ ಬ್ಯಾಲೆನ್ಸಿಂಗು ಒಂಥರ ಚೆನ್ನಾಗೂ ಇತ್ತು ಆಯಿತಾ, ಚೆನ್ನಾಗಿಲ್ಲ ಅಂತೇನಿಲ್ಲ, ಮಸ್ತಿತ್ತು. ಫಸ್ಟ್ ರೌಂಡ್ ಹಿಂಗಿಂದ ಹೋಗ್ಬೇಕಾದ್ರೆ ಮಾತ್ರ ಕಷ್ಟ ಆಯಿತು. ಆ ಕಡೆಯಿಂದ ಬರಬೇಕಾದ್ರೆ ಸೂಪರ್ ಡೂಪರ್ ಈಸಿ ಇತ್ತು. ಬಟ್ ಕೈಗೆಲ್ಲ ನೋವು ಬಂದುಬಿಡ್ತು ಗಾಯ್ಸ್. ಒಂದು ಕಡೆ ಕೆಳಗಡೆ ಬೀಳೋ ಥರ ಆಯಿತು. ಬಿಕಾಸ್ ನನ್ನ ನೈಟ್ಗೆ ಅದು ಗೇಮೇ ಅಲ್ಲ, ನನ್ನ ನೈಟಿಗೆ ನನ್ನ ಕೈ ಫುಲ್ಲು ಇಟ್ಕೊಬೇಕಲ್ವ, ರೋಪ್ನ ಇಟ್ಕೊಳ್ಳೋಕ್ಕೆ ಆಗ್ತಿಲ್ಲ. ಆದರೂ ಇಟ್ಕೊಂಡು ಪುಷ್ ಮಾಡಿ ಎದ್ದು ನಿಂತ್ಕೊಂಡು ಕಂಟಿನ್ಯೂ ಮಾಡಿದೆ. ಆಮೇಲೆ ಇದೊಂದು ಗೇಮ್ ಆಡಿದ್ದಕ್ಕೆ ಆ್ಯಕ್ಚುಲಿ ಹೋದೆ. ಎಷ್ಟೊಂದು ಜನ ವಾಪಸ್ ಬರ್ತಿದ್ರು, ಲೈಕ್ ತುಂಬ ಶೇಕ್ ಆಗ್ತಿದೆ ಅಂತ ಎಲ್ಲ. ಅವ್ರು ಬರೋದು ನೋಡಿ ಫುಲ್ ಭಯ ಆಗುತ್ತೆ ಅಂದ್ಕೊಂಡೆ. ಬಟ್ ಒಂದು ಸತಿ ಹೋಗ್ಬೇಕಂತ ಅಂದ್ಕೊಂಡು ಹೋಗಲಿಲ್ಲ ಅಂತ ಅಂದರೆ ಅದೊಂಥರ, ಆಮೇಲೆ ಅದೇ ಕೊರಿತಾ ಇರುತ್ತಲ್ವ, ಅದೊಂಥರ ಸೆಲ್ಫ್ ಇದು ಮಾಡ್ಕೊಂಡಂಗೆ. ನಾನು ಏನಾದ್ರು ಒಂದು ಕೆಲಸ ಅಂದ್ಕೊಂಡು ಮಾಡಿಲ್ಲ ಅಂತ ಅಂದರೆ ನನಗೆ ಹಂಗೆ ಗೈಸ್ ಒಂದ್ಸಲ ಸೆಲ್ಫ್ ಒಂಥರ ರಿಗ್ರೆಟ್ ಆಗ್ತಿರುತ್ತೆ. ಸೊ ಮಾಡಿಬಿಡ್ಬೇಕು. ಇವಾಗ ಇದು ಆಡಿಲ್ಲ ಅಂದರೆ ಮೋಸ್ಟ್ ಪ್ರಾಬಬ್ಲಿ ರಿಗ್ರೆಟ್ ಆಗ್ತಿತ್ತು ಅಂತ ಅನಿಸುತ್ತೆ ಗೈಸ್. ಆಮೇಲೆ ಇದ್ರ ಮೇಲೆ ಏನೋ ರೌಂಡ್ ಕೊಟ್ಟಿದ್ದಾರೆ ನೋಡಿ. ನಾವು ಒಂದೊಂದು ಗೇಮ್ ಮಾಡಿದ್ಮೇಲೆ ಒಂದೊಂದು ಸ್ಕ್ರ್ಯಾಚ್ ಮಾಡ್ತಿದ್ದಾರೆ, ಮೇ ಬಿ ಆ ಥರ ಏನೋ ಇರಬೇಕು. ನೆಕ್ಸ್ಟ್ ಬೋಟಿಂಗ್ ಇದೆ. ಸೊ ಬೋಟಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬೋಟಿಂಗ್ ಹೋಗ್ಬಿಟ್ಟು ಅದಾದಮೇಲೆ ಈ ಗೇಮ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಕ್ಲಿಪ್ ಆ್ಯಡ್ ಮಾಡಿರ್ತೀರಿ.
ನಂಗೆ ಫುಲ್ ಸುಸ್ತಾಗೋಗಿದೆ ಗೈಸ್, ಆಲ್ರೆಡಿ ಸುಸ್ತಾಗೋಗಿದೆ. ಕೈ ಎಲ್ಲ ಫುಲ್ಲು ಇದು ಶೋಲ್ಡರ್ ಎಲ್ಲ ಪೇನ್ ಬರ್ತಿದೆ, ಎಲ್ಲ ನೋವ್ತಿದೆ ಗೈಸ್. ಸರಿ ಸಿಗ್ತೀನಿ ಮತ್ತೆ ಆ ಸ್ವಿಂಗ್ ಹತ್ರನೇ ಬಂದು ಮಾತಾಡ್ತೀನಿ. ಈ ಸ್ವಿಂಗ್ ಹತ್ರ ಇರೋದ್ರಲ್ಲೇ ಹಾಡಿದ್ದು ತೋರಿಸ್ತೀನಿ, ವೀಡಿಯೋ ಹಾಕಿರ್ತೀನಿ. ನಮ್ಮಮ್ಮ ಮಾಡಿದ್ದಾನೆ ಅಂತ ಅಂದರು ವೀಡಿಯೋ. ಸೊ ಯಾ ಲೆಟ್ಸ್ ಸಿ ವಾಟ್ಸ್ ಗೋನಾ ಹ್ಯಾಪನ್, ಏನಾಗುತ್ತೆ ಅಂತ. ಸೊ ಗೈಸ್, ನಾನು ಬ್ಯಾಲೆನ್ಸಿಂಗ್ ಗೇಮ್ ಅಂತ ಹೇಳಿದ್ನಲ್ವ, ಅದಿದ್ದೇನೆ. ತುಂಬ ಚೆನ್ನಾಗಿತ್ತು, ಬಟ್ ತುಂಬ ಮೈಕೈ ನೋವು ಬಂತು. ಫುಲ್ಲು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಿತ್ತು. ಒಂದೊಂದು ಕಡೆ ಬ್ಯಾಲೆನ್ಸೇ ಸಿಗ್ತಾ ಇರಲಿಲ್ಲ. ಬಟ್ ನಾನು ಎಂಜಾಯ್ ಮಾಡಿದೆ, ಬಟ್ ಬ್ಯಾಲೆನ್ಸಿಂಗ್ ಸಿಗ್ತಿರ್ಲಿಲ್ಲ, ಬಟ್ ಚೆನ್ನಾಗಿತ್ತು, ನೈಸ್. ಸೊ ಗೈಸ್, ಇದೆಲ್ಲ ಆಡೋಕ್ಕೆ ನಂಗೆ ಇನ್ನೊಂದು ಧೈರ್ಯ ಏನಂದರೆ, ನನ್ನ ಫೇವ್ರೆಟ್ ಯೂಟ್ಯೂಬರ್ ಒಬ್ಬರಿದ್ದಾರೆ, ಕಿರಣ್ ಅಂತ. ಸೊ ಅವರು ಒಂದು ಮಾತು ಹೇಳಿ ನನಗೆ ಇವಾಗೂ ಅಷ್ಟೇ, ನನಗೆ ಯಾವಾಗೋ ನಂಗೆ ತುಂಬ ಡೌನ್ ಆದಾಗೆಲ್ಲ ಅಥವಾ ಏನಕ್ಕಾದ್ರೂ ಭಯ ಆದಾಗೆಲ್ಲ ಅದೊಂದು ನೆನೆಸ್ಕೊತೀನಿ. ಏನಂತ ಅಂದರೆ, ಭಯವೇಕೆ ಏನಾಗಬೋದು, ಸಾವಿಗಿಂತಲೂ ಮಿಗಿಲಾಗಿ ಇನ್ನೇನಾಗಬೋದು ಅಂತ. ಅದೊಂದು ಲೈನ್ ನೆನೆಸ್ಕೊಂಡ್ರೆ ನನಗೆ ಎಲ್ಲಿಲ್ದಿರೋ ಶಕ್ತಿ ಬರುತ್ತೆ, ಎಲ್ಲ ಇಲ್ಲದಿರೋ ಧೈರ್ಯ ಬರುತ್ತೆ. ನನಗೇನಕ್ಕೂ ಭಯ ಪಡ್ಕೊಳ್ಳಲ್ಲ. ಒಂದು ಸತಿ ಭಯ ಪಡ್ಕೊಂಡ್ರೆ ಅದೊಂದು ಲೈನ್ ಜ್ಞಾಪಿಸ್ಕೊಂಡ್ಬಿಡ್ತೀನಿ, ಒಂದು ಸತಿ ಬದುಕಿರ್ತೀನಿ ಗೈಸ್. ಎಲ್ಲ ಟ್ರೈ ಮಾಡಿಬಿಡ್ಬೇಕು. ಯಾ ಲೆಟ್ಸ್ ಸಿ ನೆಕ್ಸ್ಟ್ ಏನೇನು ಮಾಡ್ತೀನಿ ಅಥವಾ ಹಾಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ, ಸಿಗೋಣ. ಸೊ ಗೈಸ್, ಏನಂತ ಅಂದರೆ, ಇವಾಗ ಆ್ಯಕ್ಚುಲಿ ಬೋಟಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ, ಆಯಿತಾ. ಬೋಟಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಆದರೆ ಇವಾಗ ಫಾದರ್ ಬಂದಿದ್ರಂತೆ. ಇವಾಗ ಏನೋ ಪ್ರೇಯರ್ ಇದೆಯಂತೆ, ಬಿಕಾಸ್ ಅವರು ಹೋಗ್ಬಿಡ್ಬೇಕು ಅಂತ. ಸೊ ಫಾದರ್ ಬಂದಿದ್ದಾರೆ. ಸೊ ಪ್ರೇಯರ್ ಮುಗಿಸ್ಕೊಂಡು ಬಂದುಬಿಟ್ಟು ಆಮೇಲೆ ಮಿಕ್ಕಿದ ಗೇಮ್ಸ್ ಆಡೋಣ ಅಂತ ಅಂದ್ಕೊತಾ ಇದ್ದೀವಿ, ಬಿಕಾಸ್ ಅವರೇನೋ ಹೋಗ್ಬಿಡ್ತಾರಂತೆ ಲಂಚ್ ಮುಗಿಸ್ಕೊಂಡು. ಸೊ ಇವಾಗ ಪ್ರೇಯರ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ. ಸೊ ಪ್ರೇಯರ್ ಮುಗಿಸ್ಕೊಂಡು ಬಂದುಬಿಟ್ಟು ಬೋಟಿಂಗೆಲ್ಲ ಆಡೋಣ. ಆ್ಯಕ್ಚುಲಿ ಇವಾಗ 12:30 ಏನೋ ಲಂಚ್ ಇದೆಯಂತೆ. ಇವಾಗ 12 ಸಮ್ ಪ್ರೇಯರ್ ಇರುತ್ತೆ. ಆಮೇಲೆ ಮೇ ಬಿ ಲಂಚ್ ಮುಗಿಸ್ಕೊಂಡೇ ಬರ್ತೀವಿ ಅನ್ಸುತ್ತೆ ಮತ್ತೆ ಬೋಟಿಂಗೆಲ್ಲ ಆಡೋಕ್ಕೆ. ಸೊ ನೆಕ್ಸ್ಟು ಬೋಟಿಂಗು ನೆಕ್ಸ್ಟ್ ಇವಾಗ ಪ್ರೇಯರ್ ಅದಾದಮೇಲೆ ಬೋಟಿಂಗಿಗೆ ಬಂದಮೇಲೆ ಸಿಗ್ತೀನೋ ಗೊತ್ತಿಲ್ಲ, ಮಧ್ಯದಲ್ಲಿ ಸಿಗ್ತೀನಿ. ಸೊ ಇನ್ನೇನಾದ್ರು ಇದೆಯಾ ಅಷ್ಟೇ ಗೈಸ್, ಇಷ್ಟು ಅಪ್ಡೇಟ್ ಕೊಡೋಕ್ಕಂತ ಬಂದಿದೆ. ನೆಕ್ಸ್ಟ್ ಬನ್ನಿ ಬೋಟಿಂಗ್ ಆಡೋಣ. ಇವಾಗ ಫಸ್ಟು ಹೋಗೋಣ ಅಲ್ಲಿಗೆ. 12 ಏನೋ ಸ್ಟಾರ್ಟ್ ಅಂತ ಹೇಳಿದ್ದಾರೆ, ಬಿಕಾಸ್ ಆಮೇಲೆ ಸಿಗ್ತೀನಿ ರೀ. ಸೊ ಗೈಸ್, ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ಬೋಟಿಂಗ್ ಆಡೋಕ್ಕೆ ಹೋದ್ವಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಅಲ್ಲಿ 1-2 ಡಕ್ಕಲ್ಲಿ ಬೇರೆ ಇತ್ತು. ಆ್ಯಂಡ್ ಒಂದು ಫನ್ನಿ ಅಂತ ಅಲ್ಲ, ಏನಂತ ಅಂದರೆ ಗೈಸ್, ಫಾದರ್ ಬಂದ್ರಲ್ಲ ಪ್ರೇಯರ್ ಮಾಡೋಕ್ಕೆ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಅವ್ರನ್ನ ಜೀಸಸ್ ಅವ್ರ ಅಪ್ಪ ಅಂತ ಕರೀತಾ ಇದ್ದಂತೆ. ಸೊ ಅದೆಲ್ಲ ಲೈಕ್ ಹೇಳ್ತಾ ಇದ್ದರು, ನಮ್ಮ ಅಮ್ಮ ನಮ್ಮ ದೊಡ್ಡಮ್ಮ ಎಲ್ಲ ಹಿಂಗೆ ಕರೀತಾ ಇದ್ದೆ ಅಂತ ಗೈಸ್. ಅವಾಗ ಲೈಕ್ ಫಾದರ್ ಅಂತ ಹೇಳೋರಲ್ವ, ಜೀಸಸ್ಸು ಅಂತ ಹೇಳೋರು. ಸೊ ನಾನು ಜೀಸಸ್ ಅವ್ರ ಅಪ್ಪ ಅಂತ ಹೇಳ್ತಾಯಿದ್ದೆ. ಆ್ಯಂಡ್ ಪ್ರೇಯರೆಲ್ಲ ಆಯಿತು. ಅದಾದಮೇಲೆ ಬೋಟಿಂಗು ತುಂಬ ಚೆನ್ನಾಗಿ ಅನಿಸ್ತು. ತುಂಬ ದಿವಸ ಆದಮೇಲೆ ನಾನು ಈ ಪೆಡ್ಲಿಂಗ್ ಬೋಟಿಗೆ ಹೋಗಿದ್ದಿತ್ತು. ಚೆನ್ನಾಗಿ ಅನಿಸ್ತು, ಒಳ್ಳೆ ಎಕ್ಸಸೈಸ್ ಆಯಿತು. ತುಂಬ ಹೊಟ್ಟೆ ಎಲ್ಲ ಬೆಳಗ್ಗೆ ನಾಷ್ಟ ಮಾಡಿದ್ದೆಲ್ಲ ಕರಗ್ತು. ಆಮೇಲೆ ಆರಾಮಾಗಿ ಹೋಗಿ ಏನು ಲಂಚ್ ಇತ್ತು, ಲಂಚ್ ಮಾಡೋಕ್ಕೆ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು ಗೈಸ್. ಆ್ಯಕ್ಚುಲಿ ನನಗೆ ತುಂಬಾ ಇಷ್ಟ ಆಯಿತು. ಆಮೇಲೆ ಗೈಸ್, ಇದು ಆಡೋಕ್ಕೆ ಹೋದಾದರೆ ನನಗೆ ಬಿಡಲಿಲ್ಲ. ನನ್ನ ವೆಯ್ಟ್ ಏನೋ ಜಾಸ್ತಿ ಇದ್ದೀನಿ ಅಂತ. ಅದು 50 kg ಕೆಳಗಡೆ ಇರಬೇಕಂತ, ಅದು ಮೇಲ್ಗಡೆ ಜಂಪ್ ಆಗೋ ಥರ. ಸೊ ಅದಾದಮೇಲೆ ಇದು ಆಡ್ಕೊಂಡು ಹೋಗಿ ಲಂಚ್ ಮಾಡಿದ್ವಿ. ಬಿರಿಯಾನಿ, ಕಬಾಬು, ತಂದೂರಿ, ಇನ್ನೂ ಏನೇನೋ ಡಿಫ್ರೆಂಟ್ ವೆರೈಟೀಸ್ ಇತ್ತು. ಸೊ ಅದಾದಮೇಲೆ ಜಾರ್ಬಿಂಗ್ ಆಡೋಕ್ಕೆ ಹೋದ್ವಿ. ಇದಂತೂ ತುಂಬಾ ಮಜಾ ಆಯಿತು, ತುಂಬ ಚೆನ್ನಾಗಿತ್ತು, ನನ್ನ ಫೇವ್ರೇಟು. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಆಮೇಲೆ ವೆರಿ ಬ್ಯೂಟಿಫುಲ್ ಥಿಂಗ್ ಗೈಸ್, ಇದು ನಾನು ತುಂಬ ದಿವಸದಿಂದ ಕಾಯ್ತಿದ್ದೆ ಆಯಿತಾ. ಇದು ಲೈಕ್ ಹಾವನ್ನೆಲ್ಲ ಮುಟ್ಟಬೇಕು, ಅದನ್ನು ಕೈಯಲ್ಲಿ ಹಿಡ್ಕೊಬೇಕು, ಲೈಕ್ ಈ ಥರ ಪ್ರಾಣಿಗಳ ಜೊತೆ ಇರಬೇಕು. ನಂಗೆ ಪ್ರಾಣಿಗಳಂದರೆ ಸಖತ್ ಇಷ್ಟ. ಇನ್ನು ವೈಲ್ಡ್ ಲೈಫ್ ಫೋಟೋಗ್ರಫೀಸ್ ಎಲ್ಲ ತುಂಬ ಇಷ್ಟ. ನಂಗೆ ಪ್ರಾಣಿಗಳಂದರೆ ತುಂಬ ಇಷ್ಟ ಗೈಸ್. ನನಗಂತೂ ಇದು ತುಂಬಾ ಚೆನ್ನಾಗಿ ಅನಿಸಿದೆ. ಅಂದರೆ ಇದೇ ಬೆಸ್ಟ್ ಥಿಂಗ್. ಸೊ ಗೈಸ್, ಮನೆಗೆ ಬಂದು 1 ದಿವಸನೂ ಆಯಿತು. ಸೊ ಅನಿಮಲ್ಸ್ ಬಂತಲ್ವ, ಪ್ರಾಣಿಗಳು, ಮುದ್ದಾದ ಪ್ರಾಣಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಎಲ್ಲರೂ ಸ್ನ್ಯಾಕ್ಸ್ ತಿಂದ್ಬಿಟ್ಟು ಬುಲ್ ರೈಡ್ ಆಡಿದ್ವಿ. ನೋಡಿ, ಆ ಬುಲ್ ರೈಡ್ ಇದೆ, ಓಕೆನಾ. ಆ ಬುಲ್ ರೈಡ್ ಆಡಿದ ತಕ್ಷಣ ಆಮೇಲೆ ಒಂದು ಗ್ರೂಪ್ ಫೋಟೋ ಇತ್ತು, ಗ್ರೂಪ್ ಫೋಟೋ ತೊಗೊಂಡು ಮನೆಗೆ ವಾಪಸ್ಸು ಬಂದಾಯಿತು. ಆ್ಯಂಡ್
ಮನೆಗೆ ವಾಪಸ್ ಬಂದು ತುಂಬ ಮೈಕೈ ನೋವು ಬಂದಿತ್ತು. ಆ್ಯಕ್ಚುಲಿ ಮೈಕೈ ನೋವು ಯಾಕೆ ನನಗೆ ಬಂದಿತ್ತು ಅಂತ ಅಂದರೆ ನಾನು ಆ ಬ್ಯಾಲೆನ್ಸಿಂಗ್ ಗೇಮ್ದು ಒಂದು ಹಾಕಿದ್ನಲ್ವ, ಸೊ ಆ ಗೇಮಿಂದ ನನಗೆ ಆ್ಯಕ್ಚುಲಿ ಮೈಕೈ ನೋವು ಬಂದಿತ್ತು. ಲೈಕ್ ಫುಲ್ ಶೋಲ್ಡರ್ ಇದೆಲ್ಲ ಪೇನ್ ಇತ್ತು. ನೆಕ್ಸ್ಟ್ ಡೇ ಒಂದು ಹೊಸ ವೀಡಿಯೋ ಶೂಟ್ ಮಾಡೋಕ್ಕೆ ಹೋಗಿದ್ದೆ. ಸೊ ಎಲ್ಲ ವೀಡಿಯೋಸು ಬರುತ್ತೆ, ನೋಡೋಣ. ಸೊ ಗೈಸ್, ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಎಲ್ಲರಿಗೂ ಮೇರಿ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಮೇರಿ ಕ್ರಿಸ್ಮಸ್ ಗೈಸ್. ಏನಪ್ಪ ಅಂತ ಅಂದರೆ ನಮ್ಮ ಕೈಲಾದಷ್ಟು ಎಲ್ಲರಿಗೂ ಪ್ರೀತಿ ಕೊಡೋಣ, ನಮ್ಮ ಕೈಯಲ್ಲಿ ಆದಷ್ಟು ಎಲ್ಲರಿಗೂ ಸಹಾಯ ಮಾಡೋಣ, ರೆಸ್ಪೆಕ್ಟ್ ಕೊಡೋಣ. ಆ್ಯಕ್ಚುಲಿ ಈ ವರ್ಷ ನಾನು ಕಲ್ತಿದ್ದದೆ. ಹಿಂಗೆ ಹೇಳ್ತಾ ಈ ವಿಡಿಯೋನ ಇಲ್ಲೇ ಏನು ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನು ಮುಂದೆ ಇದೇ ಥರ ವ್ಲಾಗ್ಸ್ ಬರ್ತಿರುತ್ತೆ, ಇನ್ನೂ ಹಳೆ ವ್ಲಾಗ್ಸ್ ಬರೋದಿದೆ. ಅದು ಆದಷ್ಟು ಶೀಘ್ರದಲ್ಲೇ ಅಪ್ಲೋಡ್ ಮಾಡ್ತೀನಿ. ಅವತ್ತಿಂದ ಹೇಳ್ತಾನೆ ಇದ್ದೀನಿ, ಒಂದು 3 ವೀಡಿಯೋ ಇದೆ ಅಪ್ಲೋಡ್ ಮಾಡಬೇಕಂತ. ಮೇ ಬಿ 1-2 ವೀಡಿಯೋ ಅಪ್ಲೋಡ್ ಮಾಡಿ ಇನ್ನೊಂದು ವೀಡಿಯೋ ತುಂಬ ಲೇಟಾಗೆ ಬರುತ್ತೆ ಅಂತ ಅನಿಸುತ್ತೆ. ಆದಷ್ಟು ಇಟ್ಸ್ ಲೈಕ್ ನಾನು ತುಂಬ ಟ್ರೈ ಮಾಡ್ತಿದ್ದೀನಿ ಆ ವೀಡಿಯೋನ ಎಡಿಟ್ ಮಾಡೋಕ್ಕೆ. ಬಟ್ ಗೊತ್ತಿಲ್ಲ ಗೈಸ್, ಈ ನಡುವೆ ಸ್ವಲ್ಪ ಲೇಝಿನೆಸ್ ಜಾಸ್ತಿ ಆಗಿರೋದ್ರಿಂದ. ಬಟ್ ಅಪ್ಲೋಡ್ ಮಾಡ್ತೀನಿ. ಅದು ನನ್ನ ಫಸ್ಟ್ ರೆಸಲ್ಯೂಷನ್ ಇದೆ 2026. ಆಲ್ಮೋಸ್ಟ್ ಇನ್ನೇನು ನ್ಯೂ ಇಯರ್ ಕೂಡ ಬಂತು. ನ್ಯೂ ಇಯರ್ಗೆ ಏನಾಗುತ್ತೆ ಏನೋ. ಎಷ್ಟು ಬೇಗ 1 ವರ್ಷ ಹೋಯ್ತು ಗೈಸ್. 1 ವರ್ಷ ಎಷ್ಟು ಹೋಯ್ತು, ಎಷ್ಟೊಂದು ವಿಷಯಗಳು ನಡೀತು, ಏನೇನೋ ಆಯಿತು. ಬಟ್ ತುಂಬ ಬೇಗನೂ ಹೋಯ್ತು. ಹೆಂಗೆ ಹೋಯ್ತು ಅಂತಲೂ ಗೊತ್ತಿಲ್ಲ, ಏನಾಯಿತು ಅಂತಲೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಬಟ್ ಚೆನ್ನಾಗಾಯಿತು. ಸೊ ಇಷ್ಟೆಲ್ಲ ಹೇಳ್ತಾ ಓಕೆ, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದೇ ಥರ ವೀಡಿಯೋಸ್ ಬರ್ತಾಯಿರುತ್ತೆ ಅಂತಲೂ ಹೇಳ್ತೀನಿ. ಇನ್ನು ಮುಂದೆ ಇದೇ ಥರ ವೀಡಿಯೋಸ್ ಬರ್ತಾಯಿರುತ್ತೆ, ನೋಡ್ತಾ ಇರಿ. ಆಮೇಲೆ ನನ್ನ ಚಾನಲ್ಗೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು ಈ ವಿಡಿಯೋನ ಇಲ್ಲಿವರೆಗೂ ನೋಡೋದಕ್ಕೆ. ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಅಥವಾ ಏನಾದರೂ ಇದ್ದರೆ ಕ್ರಿಸ್ಮಸ್ ಬಗ್ಗೆ ನಿಮ್ಗೆ ಏನಾದರೂ ಇದ್ದರೆ ಹೇಳೋದಿದ್ರೆ, ಅಥವಾ ನನಗಿನ್ನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಗೈಸ್, ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು.